ಹಲೋ ಎವ್ರಿವಾನ್, ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. ಕಲ್ಲಿದ್ದಲು ಮತ್ತು ಪೆಟ್ರೋಲಿಯಂ ಪಾಠದ 25ನೇ ಪ್ರಶ್ನೆ. ರಾಸಾಯನಿಕ ಗೊಬ್ಬರಗಳ ತಯಾರಿಕೆಗೆ ಪೆಟ್ರೋಲಿಯಂನ ಯಾವ ಉತ್ಪನ್ನವನ್ನು ಆಯ್ಕೆ ಮಾಡಬಹುದು ಅಂತ ಕೇಳಿದ್ದಾರೆ. ರಾಸಾಯನಿಕ ಗೊಬ್ಬರಗಳು ಅಂತ ಹೇಳಿದ್ದಾರೆ. ನೀವು ಬೆಳೆಯ ಉತ್ಪಾದನೆ ಮತ್ತು ನಿರ್ವಹಣೆ ಪಾಠದಲ್ಲಿ ರಾಸಾಯನಿಕ ಗೊಬ್ಬರಗಳ ಬಗ್ಗೆ ತಿಳ್ಕೊಂಡಿದ್ದೀರಿ ಅಲ್ವಾ ಮಕ್ಕಳೇ? ರಾಸಾಯನಿಕ ಗೊಬ್ಬರ, ಈ ಗೊಬ್ಬರದಲ್ಲಿ ನಾವು ಸಾವಯವ ಮತ್ತೆ ರಾಸಾಯನಿಕ ಗೊಬ್ಬರ ಅಂತ ಎರಡು ವಿಧವಾಗಿ ವಿಂಗಡಿಸಿದ್ದೇವೆ. ಸಾವಯವ ಗೊಬ್ಬರ ಅಂದ್ರೆ ಜೈವಿಕ ಪದಾರ್ಥದಿಂದ, ಸಾವಯವ ವಸ್ತುಗಳಿಂದ ಆಗಿರುವಂತದ್ದು ಸಾವಯವ ಗೊಬ್ಬರ. ರಾಸಾಯನಿಕ ಗೊಬ್ಬರ ಅಂದ್ರೆ ಇದು ನೈಸರ್ಗಿಕವಾಗಿ ನಮಗೆ ಸಿಗೋದಿಲ್ಲ. ಇದನ್ನ ಕಾರ್ಖಾನೆಗಳಲ್ಲಿ ಮಾನವರೇ ಮಾಡಿರ್ತಾರೆ. ಅದನ್ನ ಮಾನವ ನಿರ್ಮಿತ ರಾಸಾಯನಿಕ ಗೊಬ್ಬರ ಅಂತ ಕರೀತಾರೆ. ಹಾಗಿದ್ರೆ ಈ ರಾಸಾಯನಿಕ ಗೊಬ್ಬರಗಳ ತಯಾರಿಕೆಗೆ ಪೆಟ್ರೋಲಿಯಂನ ಯಾವ ಉತ್ಪನ್ನವನ್ನು ಆಯ್ಕೆ ಮಾಡಬಹುದು? ನಿಮಗ್ ಗೊತ್ತು, ಪೆಟ್ರೋಲಿಯಂ ಅನ್ನ ನಾವು ವಿವಿಧ ಘಟಕಗಳಾಗಿ ಪ್ರತ್ಯೇಕಿಸಬಹುದು. ಪೆಟ್ರೋಲ್, ಡೀಸೆಲ್, ಪೆಟ್ರೋಲಿಯಂ ಅನ್ನ ನಾವು ಪೆಟ್ರೋಲ್ ಆಗಿ, ಡೀಸೆಲ್ ಆಗಿ, ಹಾಗೆ ಸೀಮೆ ಎಣ್ಣೆ ಆಗಿ, ಅಪಘರ್ಷಕ ತೈಲವಾಗಿ, ಈ ರೀತಿ ಬೇರೆ ಬೇರೆಯಾಗಿ ನಾವು ಪ್ರತ್ಯೇಕಿಸಬಹುದು. ಹಾಗಿದ್ರೆ ಪೆಟ್ರೋಲಿಯಂನ ಯಾವ ಉತ್ಪನ್ನವನ್ನ ನಾವು ರಾಸಾಯನಿಕ ಗೊಬ್ಬರಗಳ ತಯಾರಿಕೆಗೆ ಬಳಸಬಹುದು ಅಂದ್ರೆ ನೈಸರ್ಗಿಕ ಅನಿಲದಿಂದ ದೊರೆಯುವ ಹೈಡ್ರೋಜನ್. ನೈಸರ್ಗಿಕ ಅನಿಲದಿಂದ ದೊರೆಯುವಂತಹ ಹೈಡ್ರೋಜನ್ ನಾವು ರಾಸಾಯನಿಕ ಗೊಬ್ಬರಗಳ ತಯಾರಿಕೆಗೆ ಬಳಸಬಹುದು. ನಿಮಗೆ ಹೆಚ್ಚಿನ ಇನ್ಫಾರ್ಮೇಶನ್ ಗೊತ್ತಿರ್ಲಿ ಅಂತ ಹೇಳ್ತಿದ್ದೀನಿ. ಇಲ್ಲಿ ಹೈಡ್ರೋಜನ್ ಏನಿರ್ತದಲ್ಲ, ನೈಸರ್ಗಿಕ ಅನಿಲದಲ್ಲಿ ಮೀಥೇನ್ ಮುಖ್ಯವಾದಂತಹ ಕಂಟೆಂಟ್ ಆಗಿರುತ್ತೆ. ಆ ಮೀಥೇನ್ ಏನಿರುತ್ತಲ್ಲ, ಮೀಥೇನ್ ನಲ್ಲಿ ಕಾರ್ಬನ್ ಇರುತ್ತೆ. ಕಾರ್ಬನ್ ಮತ್ತೆ ಹೈಡ್ರೋಜನ್, CH4. ಮೀಥೇನ್ ಅಂದ್ರೆ CH4, ಕಾರ್ಬನ್ ಮತ್ತೆ ಹೈಡ್ರೋಜನ್ ಇದ್ದಿರುತ್ತದೆ. ಇದರಿಂದ ಹೈಡ್ರೋಜನ್ ಅನ್ನ ತಗೋತಾರೆ. ಈ ಹೈಡ್ರೋಜನ್ ಅನ್ನ ತಗೊಂಡು ಏನ್ ಮಾಡ್ತಾರೆ? ಹೈಡ್ರೋಜನ್ ಅನ್ನ ನೈಟ್ರೋಜನ್ ಜೊತೆ ವರ್ತಿಸುವಂತೆ ಮಾಡಿ ಅಮೋನಿಯಾವನ್ನ ಪಡಿತಾರೆ. ಅಮೋನಿಯಾದಿಂದ ಯೂರಿಯಾ ಗೊಬ್ಬರ ಇರಬಹುದು. ನೀವು ಕೇಳಿರ್ತೀರಿ ಯೂರಿಯಾ ಗೊಬ್ಬರ ಅಲ್ವಾ? ಸಸ್ಯಗಳಿಗೆ ನೈಟ್ರೋಜನ್ ಅನ್ನ ಹೆಚ್ಚು ದೊರಕಿಸಿಕೊಡುವಂತಹ ಗೊಬ್ಬರ ಯೂರಿಯಾ ಇರ್ತದೆ. ಅದೇ ತರ ಅಮೋನಿಯಂ ಸಲ್ಫೇಟ್ ಇರಬಹುದು, ಅಮೋನಿಯಂ ನೈಟ್ರೇಟ್ ಇರಬಹುದು. ಈ ಎಲ್ಲ ಗೊಬ್ಬರಗಳ ತಯಾರಿಕೆಗೆ ಈ ಅಮೋನಿಯಾವನ್ನ ಉಪಯೋಗಿಸಿರ್ತಾರೆ. ಹಾಗಾಗಿ ನೈಸರ್ಗಿಕ ಅನಿಲದಿಂದ ದೊರೆಯುವಂತಹ ಹೈಡ್ರೋಜನ್ ಏನಿದೆ, ಈ ಉತ್ಪನ್ನವನ್ನ ನಾವು ರಾಸಾಯನಿಕ ಗೊಬ್ಬರಗಳ ತಯಾರಿಕೆಗೆ ಆಯ್ಕೆ ಮಾಡಬಹುದು. ಥ್ಯಾಂಕ್ ಯು.